ಅನನ್ಯ ಭಟ್ ಪ್ರಕರಣ ಭಾರಿ ಕುತೂಹಲ ಮತ್ತು ಇಷ್ಟೆಲ್ಲ ಇದರಲ್ಲಿ ಹೈಡ್ರಾಮಾ ಮಾಡಿದಾರ ಅಥವಾ ಇಷ್ಟೆಲ್ಲ ನಾಟಕ ಮಾಡಿದ್ಯಾಕೆ ಸುಜಾತಾ ಭಟ್ ಅನ್ನೋದೆಲ್ಲವೂ ಕೂಡ ಕುತೂಹಲ ಇತ್ತು. ಈಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅನನ್ಯ ಭಟ್ ಈ ಪ್ರಕರಣದಲ್ಲಿ. ಸುಜಾತಾ ಭಟ್ ಹೇಳಿರುವಂತಹ ಸುದ್ದಿ, ಅನನ್ಯ ಭಟ್ ಪ್ರಕರಣಕ್ಕೆ ರಣರೋಚಕ ತಿರುವಿದು. ಸುಜಾತಾರ ಕಾಲ್ಪನಿಕ ಪಾತ್ರದ ಅಸಲಿ ಮುಖವಾಡ ಈಗ ಬಯಲಾಗಿದೆ. ನನ್ನ ಮಗಳು ಅನನ್ಯ ಅಂದ ಸುಜಾತಾ ಹೆಣೆದ್ರ ಕಟ್ಟು ಕಥೆಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಣರೋಚಕ ತಿರುವಿದು. ಸುಜಾತಾರ ಕಾಲ್ಪನಿಕ ಪಾತ್ರದ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಬಹಿರಂಗ ಮಾಡ್ತಾ ಇದೆ, ಎಳೆಯಾಗಿ ಬಹಿರಂಗ ಮಾಡ್ತಾ ಇದೆ. ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಹೇಳಿದ ಸುಜಾತಾ ಭಟ್ ಯಾರು, ಏನು, ಎತ್ತ, ಅವ್ರ ಹಿನ್ನೆಲೆ ಏನು, ಅವರಿಗೆ ಮದುವೆ ಆಗಿತ್ತಾ, ಮದುವೆ ಆಗಲಿಲ್ಲ, ಅವರು ಯಾರ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ರು, ಏನಾಗಿತ್ತು, ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ಎಳೆಯಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಸುಜಾತಾ ಭಟ್ಗೆ ಅನನ್ಯ ಭಟ್ ಅನ್ನುವ ಮಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಸುಜಾತಾ ಭಟ್ ಇವರಿಗೆ ಅನನ್ಯ ಭಟ್ ಮಗಳೇ ಇಲ್ಲ. ಇವರು ಹೇಳಿದ್ದು ಸುಳ್ಳು. ಇವರು 9ನೇ ತರಗತಿಯಲ್ಲೇ ಗರ್ಭಿಣಿಯಾಗಿದ್ರು, ಆಗ ಅಬಾರ್ಷನ್ ಮಾಡಿಸಿದ್ವಿ. ಸುಜಾತಾ ಭಟ್ ಹೇಳೋದು ಕಟ್ಟು ಕತೆ, ಮಗಳೇ ಇಲ್ಲ ಅವಳಿಗೆ, ಹಿಂಗಂತೇಳಿ ಅವ್ರ ಸಹೋದರ ಹೇಳಿರೋ ಮಾತಿದು. ಮದುವೆ ಮಗಳ ಬಗ್ಗೆ ಒಮ್ಮೆಯೂ ಕೂಡ ನಮ್ಮ ಬಳಿ ಹೇಳೇ ಇಲ್ಲ ಸುಜಾತಾ ಭಟ್. ಹೀಗಂತೇಳಿ ಬೇರೆ ಯಾರಾದರೂ ಹೇಳಿದ್ದಿದ್ರೆ ಅದನ್ನ ಯಾಕೆ ಹೇಳಬೇಕಾಗಿತ್ತು ಇವ್ರ ಜೊತೆ ಅಂತೇಳಿ ನಾವು ಪ್ರಶ್ನೆ ಮಾಡೋದು, ನೀವು ಪ್ರಶ್ನೆ ಮಾಡೋದು ಸಹಜ. ಆದರೆ ಸುಜಾತಾ ಭಟ್ ಸಹೋದರ ಹೇಳಿರುವಂಥ ಮಾತಿದು. ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ ಸುಜಾತಾ ಭಟ್ ಸಹೋದರ. 9ನೇ ಕ್ಲಾಸ್ನಲ್ಲೇ ಅವಳು ಓಡಿ ಹೋಗಿದ್ದಳು. 9ನೇ ತರಗತಿಯಲ್ಲೇ 6-7 ತಿಂಗಳ ಗರ್ಭಿಣಿಯೂ ಆಗಿದ್ದಳು. ಕ್ಲಿನಿಕ್ನಲ್ಲಿ ನಮ್ಮ ತಂದೆ ಅಬಾರ್ಷನ್ ಮಾಡಿಸಿದ್ರು. ಸುಜಾತಾ ನಮ್ಮ ಕುಟುಂಬದ ಸಂಪರ್ಕದಲ್ಲಿ ಇಲ್ಲ. ಉಡುಪಿಯಲ್ಲಿ ಸುಜಾತಾ ಭಟ್ ಸಹೋದರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಜಾತಾ ಭಟ್ ಸಹೋದರ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 9ನೇ ಕ್ಲಾಸಲ್ಲೇ ಅವಳು ಓಡೋಗಿದ್ಲು, ಗರ್ಭಿಣಿ ಕೂಡ ಆಗಿದ್ಲು, ಆಗ ಅಬಾರ್ಷನ್ ಮಾಡಿಸಿದ್ರು ನಮ್ಮ ತಂದೆ. ಅವಳಿಗೆ ಮದುವೆ ಆಗಿದ್ದು, ಅವಳಿಗೆ ಮಗಳಿರೋದು ನಮಗೇನು ಗೊತ್ತೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಸುಜಾತಾ ಭಟ್ ಒಂದು 2-3 ಸಲ ಮಾತ್ರ ಉಡುಪಿಗೆ ಬಂದು ಹೋಗಿದ್ರು. ಅದನ್ನು ಹೊರತುಪಡಿಸಿದ್ರೆ ಸುಜಾತಾ ಸಂಪರ್ಕದಲ್ಲಿ ನಾವು ಇರಲಿಲ್ಲ. ಸುಜಾತಾ ಭಟ್ 9ನೇ ಕ್ಲಾಸಲ್ಲೇ ಓಡ್ ಹೋಗಿದ್ಲು. ಸುಜಾತಾ ಭಟ್ 9ನೇ ಕ್ಲಾಸಲ್ಲೇ 6-7 ತಿಂಗಳ ಗರ್ಭಿಣಿಯೂ ಆಗಿದ್ದಳು. ಸುಜಾತಾ ಭಟ್ಗೆ ಮಗಳಿರೋದಕ್ಕೆ, ಸುಜಾತಾ ಭಟ್ಗೆ ಮದುವೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಳಿ ಏನೂ ಕೂಡ ಹೇಳ್ಕೊಂಡಿಲ್ಲ. 40 ವರ್ಷದಲ್ಲಿ ಅವರು ಒಂದ್ಸಲ ಬಂದಿದ್ದು ಬಿಟ್ಟರೆ ಬೇರೆ ಅವ್ರ ಮುಖನೂ ಕೂಡ ನಾವು ನೋಡಿಲ್ಲ ಅಂತೇಳಿ ಅವ್ರ ಸಹೋದರ ಹೇಳಿದ್ದಾರೆ. 2-3 ಬಾರಿ ಅವ್ರು ಬಂದಿದ್ರು. 2 ಬಾರಿ ಡ್ರೈವರ್ ಜೊತೆಯಲ್ಲಿ ಕಾರಲ್ಲಿ ಅವ್ರು ಬಂದಿದ್ರು, ಉಡುಪಿಗೆ ಬಂದಿದ್ರು. ಸುಜಾತಾ ಭಟ್ ತಾನು ಕೋಟ್ಯಾಧೀಶೆ ಅಂತೇಳಿ ಹೇಳ್ಕೊಳ್ತಾ ಇದ್ಲು ಸುಜಾತಾ ಭಟ್. ಉಡುಪಿಯಲ್ಲಿ ಸುಜಾತಾ ಭಟ್ ಸಹೋದರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದವರಿಂದ ನಮಗೆ ಅನ್ಯಾಯ ಆಗಿಲ್ಲ, ನಮ್ಮ ಚಿಕ್ಕಪ್ಪ ಜಮೀನು ದಾನ ಮಾಡಿದ್ದು ಗೊತ್ತಿಲ್ಲ. ಸ್ಫೋಟಕ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ ಸುಜಾತಾ ಸಹೋದರ. ಸುಜಾತಾ ಭಟ್ ಅವರ ಸಹೋದರ ನಮಗೆ ಮಾತಿಗೆ ಸಿಕ್ಕಿದ್ದಾರೆ ಆರ್ ಕನ್ನಡಕ್ಕೆ. ಅವರನ್ನೇ ಕೇಳುವ. ಸರ್, ಸುಜಾತಾ ಭಟ್ಟ, ಸುಜಾತಾ ಉಪಾಧ್ಯಾಯನ ಯಾರವರು? ಅವ್ರು ಸುಜಾತಾ ಉಪಾಧ್ಯ, ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯ. ಅವರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ದರು. ಪರಿಕದಿಂದ 8ನೇ ಕ್ಲಾಸಲ್ಲಿ ಕಲಿತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಇದ್ಲು. 8ರಿಂದ 9ರ ಒಳಗೆ ಅದು ಎಂತೆಂಥದ್ದು ಆಯಿತು ಅಂತೇಳಿ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ ಅಂತೂ ಒಂದು ಸರ್ತಿ ಎಂಥದ್ದು ಇದು ಮಾಡ್ಕೊಂಡ್ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದರೆ ಆ ಮಗು ಜೀವ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಅದರ ಮೇಲೆ ನೆಕ್ಸ್ಟು ಯಾವತ್ತೋ ಒಂದು ದಿವಸ ಹೆಬ್ರಿಯಲ್ಲಿ ಎಂಥದ್ದು ಗಲಾಟೆ ಆಯಿತು, ಹಾಗಾಯಿತು ಅಂತೇಳಿ ಅವಳನ್ನು ಕರ್ಕೊಂಬಂದು ರಿಮಾಂಡ್ ಹೋಮಿಗೆ ಹಾಕಿದರು. ರಿಮಾಂಡ್ ಹೋಮಲ್ಲಿ ಒಂದು ಎಷ್ಟು ದಿವಸ ಇದ್ಲು ನನಗೆ ಕರೆಕ್ಟ್ ಗೊತ್ತಿಲ್ಲ. ಮತ್ತು ಅಲ್ಲಿಂದಲೂ ಓಡಿ ಹೋದ್ಲು ಅಂತೇಳಿ ಗೊತ್ತಾಯಿತು. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು, ನಾನು ರಿಪ್ಪನ್ಪೇಟೆಯಲ್ಲಿದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ಮದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನು ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ.
ನಮ್ಮ ಅಕ್ಕಂದರಾಗಲಿ ಅಣ್ಣಂದರಾಗಲಿ ಯಾರೇ ಆಗಲಿ ನಾವು ಅವಳನ್ನು ಸೇರಿಸ್ತಾ ಇರಲಿಲ್ಲ. ಮತ್ತು ಅದರ ಮೇಲೆ ಒಂದು ದಿವಸ ಬೆಂಗಳೂರಿಂದ ಬಂದು ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ನ ಹಿಡ್ಕೊಂಡು ಇದು ನನ್ನ ಗಂಡನ ಕಾರು ಅಂತ ಹೇಳಿದಾಳೆ. ಅದು ಹೌದಾ ಸತ್ಯ ಸುಳ್ಳ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ, ನಮಗೆ ಅಗತ್ಯನಿಲ್ಲ. ಬಂದು ಹೀಗೆ ಅಲ್ಲಿ ನನಗೆ 40,000 ರೂಪಾಯಿ ಇದು ಸಿಗ್ತದೆ ಅಂತ ಹೇಳಿದ್ರು. ಹೋದ ವರ್ಷ ರಾಮನವಮಿ ಉತ್ಸವಕ್ಕೆ ಬಂದಿದ್ಲು, ನಮ್ಮ ಮನೆಯಲ್ಲಿ ಒಂದು ದಿವಸ ಇದ್ಲು. ಆಮೇಲೆ ಮರುದಿನ ಎತ್ಕೊಂಡು ಹೋಗಿದ್ದೀವಿ. ಆವಾಗ ಸುಮ್ಮನೆ ಎಂಥದ್ದು ಕೇಳಿದ್ರೆ ಜ್ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತಿಂಗಳಿಗೆ 40,000 ರೂಪಾಯಿ ಇದು ಸಿಗ್ತದೆ ಹಾಗೆ ಅಂತೇಳಿ ಹೇಳಿದ್ಲು. ಹಾಗಾದರೆ ನನಗೊಂದು 5,000 ರೂಪಾಯಿ ಕೊಡು ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಅವಳು ಅಕೌಂಟ್ ನಂಬರ್ ಕೇಳಿದ್ರು. ನಾನು ಅಕೌಂಟ್ ನಂಬರ್ ಕೊಡೋದಿಲ್ಲ, ಕ್ಯಾಶ್ ಕೊಡು ಅಂತ ಹೇಳಿದೆ. ಕಡೆಗೆ ನಂಗೆ ಬೇಡ ಮಾರ್ತೀನಿ, ನಿಮ್ಮ ದುಡ್ಡು ಬೇಡ, ನನಗೆ ಬೇಕಾದಷ್ಟು ಉತ್ಪತ್ತಿ ಉಂಟು, ನಾನು ಸುಮ್ಮನೆ ತಮಾಷೆಗೆ ಕೇಳಿದ್ದು ಅಂತೇಳಿ ಬಿಟ್ಟುಬಿಟ್ಟೆ. ಅವರು ಅನನ್ಯ ಭಟ್ ನನಗೆ ಮಗಳಿದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ. ಇಷ್ಟು ಸತಿ ಬಂದಾಗ್ಲೂ ಎಲ್ಲಾದ್ರೂ ನಿಮಗೆ ಆ ಬಗ್ಗೆ ಗೊತ್ತಾ? ಸರ್, ಅವಳು ಮಗಳಿದ್ದಾಳೆ ಅಂತೇಳಿ ಇವತ್ತಿನ ತನಕ ಸಹ ನಮ್ಮ ಹತ್ರ ಹೇಳಿಲ್ಲ. ಮೊನ್ನೆ ಹೋದ ವರ್ಷ ಬರುವ ತನಕ ಸಹ ನಮ್ಮ ಹತ್ರ ಮಗಳಿದ್ದಾಳೆ ಅಂತೇಳಿ ಹೇಳಿಲ್ಲ. ಇತ್ತು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿ ವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65 ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984 10th ಕ್ಲಾಸ್ ಕಲ್ತದ್ದು. ಆವಾಗ ಹೇಗೆ ಮಗು ಅಂತದ್ದು? ಇಲ್ಲಿ ತನಕ ಸುಜಾತ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ ಸಹೋದರ ಹೇಳ್ತಿರುವಂಥದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ನ ಹಿಡ್ಕೊಂಡು ಇದು ನನ್ನ ಗಂಡನ ಕಾರು ಅಂತ ಹೇಳಿದಾಳೆ. ಅದು ಹೌದಾ ಸತ್ಯ ಸುಳ್ಳ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ, ನಮಗೆ ಅಗತ್ಯನಿಲ್ಲ. ಬಂದು ಹೀಗೆ ಅಲ್ಲಿ ನನಗೆ 40,000 ರೂಪಾಯಿ ಇದು ಸಿಗ್ತದೆ ಅಂತ ಹೇಳಿದ್ರು. ಹೋದ ವರ್ಷ ರಾಮನವಮಿ ಉತ್ಸವಕ್ಕೆ ಬಂದಿದ್ಲು, ನಮ್ಮ ಮನೆಯಲ್ಲಿ ಒಂದು ದಿವಸ ಇದ್ಲು. ಆಮೇಲೆ ಮರುದಿನ ಎತ್ಕೊಂಡು ಹೋಗಿದ್ದೀವಿ. ಆವಾಗ ಸುಮ್ಮನೆ ಎಂಥದ್ದು ಕೇಳಿದ್ರೆ ಜ್ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತಿಂಗಳಿಗೆ 40,000 ರೂಪಾಯಿ ಇದು ಸಿಗ್ತದೆ ಹಾಗೆ ಅಂತೇಳಿ ಹೇಳಿದ್ಲು. ಹಾಗಾದರೆ ನನಗೊಂದು 5,000 ರೂಪಾಯಿ ಕೊಡು ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಅವಳು ಅಕೌಂಟ್ ನಂಬರ್ ಕೇಳಿದ್ರು. ನಾನು ಅಕೌಂಟ್ ನಂಬರ್ ಕೊಡೋದಿಲ್ಲ, ಕ್ಯಾಶ್ ಕೊಡು ಅಂತ ಹೇಳಿದೆ. ಕಡೆಗೆ ನಂಗೆ ಬೇಡ ಮಾರ್ತೀನಿ, ನಿಮ್ಮ ದುಡ್ಡು ಬೇಡ, ನನಗೆ ಬೇಕಾದಷ್ಟು ಉತ್ಪತ್ತಿ ಉಂಟು, ನಾನು ಸುಮ್ಮನೆ ತಮಾಷೆಗೆ ಕೇಳಿದ್ದು ಅಂತೇಳಿ ಬಿಟ್ಟುಬಿಟ್ಟೆ. ಅವರು ಅನನ್ಯ ಭಟ್ ನನಗೆ ಮಗಳಿದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ. ಇಷ್ಟು ಸತಿ ಬಂದಾಗ್ಲೂ ಎಲ್ಲಾದ್ರೂ ನಿಮಗೆ ಆ ಬಗ್ಗೆ ಗೊತ್ತಾ? ಸರ್, ಅವಳು ಮಗಳಿದ್ದಾಳೆ ಅಂತೇಳಿ ಇವತ್ತಿನ ತನಕ ಸಹ ನಮ್ಮ ಹತ್ರ ಹೇಳಿಲ್ಲ. ಮೊನ್ನೆ ಹೋದ ವರ್ಷ ಬರುವ ತನಕ ಸಹ ನಮ್ಮ ಹತ್ರ ಮಗಳಿದ್ದಾಳೆ ಅಂತೇಳಿ ಹೇಳಿಲ್ಲ. ಇತ್ತು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿ ವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65 ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984 10th ಕ್ಲಾಸ್ ಕಲ್ತದ್ದು. ಆವಾಗ ಹೇಗೆ ಮಗು ಅಂತದ್ದು? ಇಲ್ಲಿ ತನಕ ಸುಜಾತ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ ಸಹೋದರ ಹೇಳ್ತಿರುವಂಥದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.